ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕಳೆದ ದಿನಗಳಿಂದ ಭಾಳ ಜನ ಕೇಳ್ತಾ ದೇವತೆಗಳ ಒಂದು ಆವೇಶ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ದೀರ. ನಿಮಗಾಗಿ ಈ ಒಂದು ಆವೇಶ ಮಂತ್ರ ಇದು ಇಂಥದ್ದೇ ಅಂತ ಏನು ಬರೋದಿಲ್ಲ, ಯಾವ ದೇವ್ರಿಗಾರು ಸೇರಿಸ್ಕೋಬೋದು. ಅಂದರೆ ಈ ಒಂದು ಹೇಳಿದಾಗ ಯಾವುದಾದ್ರು ದುಷ್ಟಶಕ್ತಿಗಳು ನಿಮ್ಮಲ್ಲಿ ಸೇರಿಕೊಂಡು ಅವನ್ನ ನಿಮ್ಮಲ್ಲಿ ಹೇಳೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ದೇವತೆ ನಿಮ್ಮಲ್ಲಿ ಬರೋಕ್ಕಾಗ್ತಾ ಇಲ್ಲ, ಆ ಕಟ್ಟುಗಳನ್ನ ಮಾಡಿದ್ದಾರೆ ಅಂದಾಗ ಈ ದೇವತೆಯನ್ನು ಕರಿಬೇಕು. ಈ ಶಕ್ತಿ ಕಾಟೇರಿ, ಇವಳು ಮಹಾ ಕಾಟೇರಿ. ಈ ಕಾಟೇರಿನ ಕರೆದಾಗ ಅವರು ಏನು ಕಟ್ಟಿರ್ತಾರೆ ಅಥವಾ ಏನು ನಿಮಗೆ ತೊಂದರೆಗಳನ್ನ ಮಾಡಿರ್ತಾರೆ, ಯಾವುದೇ ಒಂದು ಭವಿಷ್ಯ ಹೇಳ್ದಂಗೆ ಅಥವಾ ಒಂದು ಕುರಿ ಹೇಳ್ದಂಗೆ, ಅಂದರೆ ಕುರಿ ಹೇಳ್ದಂಗೆ ಶಾಸ್ತ್ರ ಹೇಳ್ತಾರಲ್ಲ ಆ ಥರ ದೇವ್ರು ಬಂದು ಮೈ ಮೇಲೆ ಆವೇಶ ಬಂದು ಹೇಳ್ದಿರೋ ಥರ ಏನು ಮಾಡಿರ್ತಾರೆ, ಕಟ್ಟುಗಳನ್ನ ಕಟ್ಟಿರ್ತಾರೆ. ಮಂತ್ರದಲ್ಲಿ ಕಟ್ಟುಗಳನ್ನ ಕಟ್ಟಿದಾಗ ಏನಾಗುತ್ತೆ, ನಿಮಗೆ ಒಂದು ಮಾತುಗಳು ಬರೋದಿಲ್ಲ. ಯಾವುದೇ ಜನ ಬಂದು ಕೂತ್ಕೊಂಡಾಗ ಅವ್ರಿಗೆ ಕುರಿ ಹೇಳೋಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಆವಾಗ ಏನಾಗುತ್ತೆ, ಬಾಯಿ ತೊಡರಿಸುತ್ತೆ, ಎಲ್ಲ ಮಂತ್ರಗಳೇ ಮರ್ತೋದಂಗೆ ಆಗ್ಬಿಡುತ್ತೆ. ಅಂಥದಕ್ಕೆ ಏನು ಮಾಡಬೇಕು, ಈ ಒಂದು ಮಂತ್ರನ ನೀವು ತಗೋಬೇಕು. ಇದಕ್ಕೆ ನೀವು ರುದ್ರಾಕ್ಷಿ ಮಾಲೆ ಆದರೂ ಆಗುತ್ತೆ, ಅಥವಾ ರಕ್ತಚಂದನ ಮಾಲೆ ಆದರೂ ಆಗುತ್ತೆ. ಇದರಲ್ಲಿ ಯಾವುದಾದ್ರು ತಗೋಬೋದು. ಇನ್ನೂ ನಿಮಗೆ ಶಕ್ತಿ ಇದೆ ಅಂತಂದರೆ ಪಾದರಸ ಮಾಲೆ ಕೂಡ ತಗೋಬೋದು. ಪಾದರಸ ಮಾಲೆ ಇದ್ದರೆ ಇನ್ನೂ ಭಾಳ ಒಳ್ಳೆಯದು. ಆದರೆ ಅದೆಲ್ಲ ಭಾಳ ಕಾಸ್ಟ್ಲಿ ಇರೋದ್ರಿಂದ ನಿಮಗೆ ಸಾಧ್ಯ ಏನಿದೆಯೋ ಅದನ್ನು ಮಾತ್ರ ಮಾಡ್ಕೊಳ್ಳಿ. ಈ ಒಂದು ಮಂತ್ರನ ನೀವು ಯಾವುದಾದ್ರು ಒಂದು ಒಳ್ಳೆ ದಿವಸ, ಅಮಾವಾಸ್ಯೆ, ಅಷ್ಟಮಿ, ಭಾನುವಾರ, ಗುರುವಾರ, ಈ ಗುರುಪುಷ್ಯ, ಈಗ ಮುಂದಿನ ಒಂದು ಇದರಲ್ಲಿ ಗುರುಪುಷ್ಯ ಬರ್ತಾ ಇದೆ, 2 ತಿಂಗಳು ಕೂಡ ಗುರುಪುಷ್ಯನೇ ಬರ್ತಾ ಇದೆ. ಅಂಥ ಸಮಯದಲ್ಲಿ ಇದನ್ನೆಲ್ಲ ನೀವು ಮಾಡ್ಕೋಬೋದು. ಇಂಥದನ್ನ ಮಾಡಿಕೊಂಡಾಗ ನಿಮಗೆ ಯಾರಾದರೂ ಈ ರೀತಿ ಸ್ತಂಭನೆ ಮಾಡಿದ್ದಾರೆ, ಅಥವಾ ಬಾಯಿ ಕಟ್ಟು ಮಾಡಿದ್ದಾರೆ, ಅಥವಾ ಆವೇಶ ಬರೋ ಅಂಥದ್ದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ನಮ್ಗೆ ಹೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಈ ಮಂತ್ರನ ನೀವು 501 ಬಾರಿ ಇದನ್ನು ಹೇಳ್ಕೋಬೇಕು. 501 ಬಾರಿ ಹೇಳ್ಕೋಬೇಕು. ನಿಮಗೆ ಹೇಳ್ಕೊಂಡು, ಅಂದರೆ ಇದನ್ನು ಹೇಗೆ ಅಂದರೆ, ನಿಮ್ಮ ಮುಂದೆ ಒಂದು ತಂಬಿಗೆಯಲ್ಲಿ ನೀರು ಇಟ್ಕೋಬೇಕು, ಅಥವಾ ಒಂದು ಚಿಕ್ಕದು ಚೆಂಬಿನಲ್ಲೋ, ಅಥವಾ ಒಂದು ತಂಬಿ, ಅಥವಾ ಚಿಕ್ಕದು ಒಂದು ಬಿಂದಿಗೆಯಲ್ಲೋ, ಯಾವುದ್ರಲ್ಲಾದ್ರೂ ಒಂದು ನಿಮ್ಮ ಮುಂದೆ ತುಂಬಿರೋ ಒಂದು ಒಳ್ಳೆ ನೀರನ್ನ ನೀವು ತುಂಬಿಕೊಂಡು ಇಟ್ಕೋಬೇಕು. ನೀವು ಯಾವ ಒಂದು ಮಾಲೆ ಹೇಳ್ತೀರಲ್ವ, ಆ ಮಾಲೆನ ಕೈಯಲ್ಲಿ ಇಟ್ಕೊಂಡು ಅದರೊಳಗಡೆ ಬೀಳೋ ಥರ ಇಡಬೇಕು. ಈಗ ಕೈಯಲ್ಲಿ ಮಾಲೆ ಇಟ್ಕೊಂಡಿರ್ತೀರ, ಇನ್ನು ಬಾಕಿದು ಎಲ್ಲ ಅದರೊಳಗಡೆ ಆ ಒಂದು ಬಿಂದಿಗೆಯಲ್ಲೋ ತಂಬಿಗೆಲ್ಲೋ ಆ ಒಳಗಡೆ ಬಿದ್ದಿರುತ್ತೆ. ಅಲ್ಲಿಂದಲೇ ನೀವು ಮಂತ್ರನ ಹೇಳ್ತಾ ಬರಬೇಕು. ಅಂದರೆ ನೀವು ಹೇಳೋ ಅಂಥ ಏನು ಜಪ ಮಾಲೆ ಆ ಬಿಂದಿಗೆ ಒಳಗಲ್ಲೇ ಇರಬೇಕು. ಅಂದರೆ ಕೈಯಲ್ಲಿ ಹಿಡ್ಕೊಳ್ತಾ ಇದ್ದರೆ ಅದು ಈ ಥರ ಟರ್ನ್ ಮಾಡ್ತಾಯಿದ್ರೆ ಅದರೊಳಗಿಂದನೇ ನೀವು ಟರ್ನ್ ಮಾಡಬೇಕದು. ಆ ರೀತಿ ಮಾಡಿಕೊಂಡಾಗ, ಆ ರೀತಿ ಮಾಡಿ ನಿಮ್ಮ ಮುಖವನ್ನು ಅದರಲ್ಲಿ ತೊಳೆದಾಗ ಅದು ಯಾವುದೇ ಆ ಥರ ದುಷ್ಟಶಕ್ತಿಗಳು ಹೋಗುತ್ತೆ. ಮತ್ತು ಕುಡಿಬೋದು ಅದನ್ನು. ಮತ್ತು ಅದೇ ರೀತಿ ದೇವರುಗಳು ಕೂಡ ಆ ನೀರನ್ನ ಅಭಿಷೇಕ ಮಾಡ್ಬೋದು. ಅಂದರೆ ಅಭಿಷೇಕ ಮಾಡಬೇಕಾದ್ರೆ ಅದರೊಳಗಡೆ ನಿಂಬೆಹಣ್ಣು ಕೂಡ ಇಟ್ಕೋಬೇಕು. ನಿಂಬೆಹಣ್ಣು ಅಲ್ಲಿ ಒಂದು 5 ನಿಂಬೆಹಣ್ಣು, 7 ನಿಂಬೆಹಣ್ಣು, 9 ನಿಂಬೆಹಣ್ಣು ಕೂಡ ಇಟ್ಕೊಂಡು ಆ ಜಲದೊಳಗೆ ಅದನ್ನು ಹಾಕ್ಬಿಡ್ಬೇಕು. ಇದೇ ರೀತಿ ಏನು ನೀರಲ್ಲಿ ನೀವು ಜಪ ಮಾಡಿ ಅದರೊಳಗೆ ಬಿಟ್ಟು ಅಂತ ಹೇಳಿದ್ರೆ, ಅದೇ ರೀತಿ ನಿಂಬೆಹಣ್ಣು ಕೂಡ ಅದರೊಳಗೆ ಬಿಟ್ಟುಬಿಟ್ಟು ಜಪ ಮಾಡಿ ಆದಮೇಲೆ ಆ ಒಂದು ನಿಂಬೆಹಣ್ಣುಗಳನ್ನ ತಗೊಂಡು ಮತ್ತೊಮ್ಮೆ 7 ಬಾರಿ ಇದನ್ನು ಮಂತ್ರ ಇಟ್ಕೊಂಡು ಕೈಯಲ್ಲಿ ಆ ಒಂದು ಜಪ ಮಾಲೆ ಒಳಗಡೆ ನಿಂಬೆಹಣ್ಣು ಕೂಡ ಕೈಲಿ ಇಟ್ಕೊಂಡು ದೇವ್ರಿಗೆ 3 ಬಾರಿ ನಿವುಳಿಸ್ಬಿಟ್ಟು ಅದನ್ನು ಆ ನೀರಿನಲ್ಲೇ ಹಿಂಡ್ಕೋಬೇಕು. ಏನು ಆ ತಂಬಿಯಲ್ಲಿ ನೀರು ಹಿಡ್ದಿತ್ತಲ್ವ, ಆ ನೀರಲ್ಲಿಗೆ ಆ ಒಂದು ನಿಂಬೆಹಣ್ಣನ್ನ ಹೋಳು ಮಾಡಿ ಹಿಂಡ್ಕೋಬೇಕು. ಅಷ್ಟು ನಿಮಗೆ ಯಥಾಶಕ್ತಿ 5 ಇಕ್ತೀರ, 7 ಇಕ್ತೀರ, 9 ನಿಮ್ಗೆ ಯಥಾಶಕ್ತಿ ಇಟ್ಕೊಂಡು ಆ ನೀರಿಗೆ ಆ ನಿಂಬೆಹಣ್ಣು ಕೂಡ ಕಟ್ ಮಾಡಿ ಹಿಂಡ್ಕೋಬೇಕು. ಅದು ನೀರೆಲ್ಲ ಹಿಂಡೆಲ್ಲ ಆದಮೇಲೆ ಈಗ ಅಲ್ಲಿ ನೀರಿರುತ್ತಲ್ಲ, ಆ ನೀರನ್ನ ಮತ್ತೊಮ್ಮೆ ಇದನ್ನು 21 ಬಾರಿ ಹೇಳಬೇಕು. ಮತ್ತೊಮ್ಮೆ 21 ಬಾರಿ ಅಂದರೆ ಆ ಒಂದು ತಂಬಿಗೆ ಮೇಲೆ ಕೈ ಇಟ್ಕೋಬೇಕು. ಕೈ ಇಟ್ಬಿಟ್ಟು, ಅಂದರೆ ಅವಾಗೇ ನಿಮ್ಮ ರುದ್ರಾಕ್ಷಿ ಬೇಕಾಗಿಲ್ಲ, ಕೈ ಮಾತ್ರ ಅದ್ರ ಮೇಲೆ ಮುಚ್ಚಿಬಿಟ್ಟು ನೀವು ಮತ್ತೊಮ್ಮೆ 21 ಬಾರಿ ಹೇಳಿ. 21 ಬಾರಿ ಹೇಳಿ
ಆ ದೇವಿಗೆ ಅಭಿಷೇಕ ಕೂಡ ನೀವು ಮಾಡ್ಬೋದು. ಅಭಿಷೇಕ ಮಾಡಿದ್ರೆ ಆ ದೇವಿ ಕೂಡ ಏನಾದರೂ ಕಟ್ಟಿದ್ದು ಮಂತ್ರಗಳಿಂದ ಕಟ್ ಮಾಡಿದ್ದಾರೆ ಅಂದರೆ ಕೂಡ ಕಟ್ಟಾಗುತ್ತೆ. ಅಂದರೆ ಇದು ಒಂದೇ ಬಾರಿ ಮಾಡಿದ್ರೆ ಹೋಗಲ್ಲ, ಒಂದು 5 ಅಮಾವಾಸ್ಯೆ ಅಥವಾ ಒಂದು 7 ಅಮಾವಾಸ್ಯೆ ಇದನ್ನು ಮಾಡ್ಕೊಂಬರ್ಬೋದು. ಮತ್ತು ನಿಮಗೂ ಕೂಡ ಕಟ್ಟಾಗಿದ್ದಾಗ ನೀವು ಕೂಡ ಈ ರೀತಿ ಮಾಡ್ಕೋಬೋದು. ನೀವು ಕೂಡ ನಿಂಬೆಹಣ್ಣಲ್ಲಿ ಆ ರೀತಿ ನೀವುಳಿಸಿ, ಅಂದರೆ ನೀವು ನೀರಿಗಲ್ಲ, ನೀವು ಕೈಯಲ್ಲಿ ಇಟ್ಕೊಂಡು ಆ ಮಂತ್ರ ಹೇಳ್ಕೊಂಡು ನೀವುಳಿಸ್ಬಿಟ್ಟು 3 ದಾರಿಲೆಲ್ಲರೂ 3 ದಾರಿ ಅಥವಾ 4 ದಾರಿ ಅಥವಾ ಪಾಳು ಜಾಗ ಅಲ್ಲಿ ಎಲ್ಲರೂ ತುಳಿದುಬಿಟ್ಟು ಬರಬೇಕಾಗುತ್ತೆ. ಪಾಳು ಜಾಗದಲ್ಲಾದರೆ ಬಿಸಾಕ್ಬೋದು, ಅಲ್ಲೇನೆ ಎಲ್ಲಿಗಾರು ಒಂದು ಕಡೆ. ಯಾರು ಓಡಾಡ್ದಿರೋ ತುಳಿಬಾರ್ದು, ಪಾಪ ಅವ್ರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಒಂದು ಕಷ್ಟಗಳೇನಿದೆ ಅದು ಅವ್ರಿಗೆ ಪಾಪ ಹೋಗೋದು ಬೇಡ. ಆ ಥರ ಇದ್ದಾಗ ಎಲ್ಲರೂ ಒಂದು ಪಾಳು ಜಾಗದಲ್ಲಿ ಬಿಸಾಕ್ಬೋದು. ಇಲ್ಲ ಈಗ ನನಗೆ 3 ದಾರಿ ಕುಡಿರೋ ಸ್ಥಳ ಇದೆ, ಗೊತ್ತಿದೆ, ಅಲ್ಲಿ ಹಾಕ್ತೀವಿ ಅಂದರೆ ಹಾಕ್ಕೋಬೋದು. ಅಥವಾ 4 ದಾರಿ ಸ್ಥಳ ಕೂಡ ನಿಮ್ಮ ಕೆಲಸಕ್ಕೆ ಬರುತ್ತೆ, ಇದಕ್ಕೆ ಅಂತಲ್ಲ ಅದಕ್ಕೂ ಕೂಡ ಬರುತ್ತೆ. ಅಲ್ಲಿ ಅದನ್ನು ಎತ್ಕೊಂಡೋಗಿ ತುಳಿದುಬಿಟ್ಟು ನೀವು ಬರ್ಬೋದು. ಈ ನೀರನ್ನು ನೀವು ಏನು ಹೇಳಿದ್ರಿ ಅಲ್ವಾ, ಅದು ದೇವ್ರಿಗೆ ಆ ರೀತಿ ಮಾಡ್ಬೋದು. ನೀವು ಆ ನೀರನ್ನ ಮುಖವನ್ನು ತೊಳಿಬೋದು, ಕುಡಿಬೋದು. ಅಂದರೆ ಇದು ಒಳ್ಳೆಯ ದಿವಸದಲ್ಲಿ ಮಾಡಿದಾಗ ಬೇಗ ಸಿದ್ಧಿ ಆಗುತ್ತೆ. ನೀವು ಯಾವಾಗಲೋ ಮಾಡಿದ್ರೆ ಅಷ್ಟು ಬೇಗ ಸಿದ್ಧಿ ಆಗಲ್ಲ, ಮಂತ್ರಗಳು ಜಾಸ್ತಿ ಹೇಳಬೇಕಾಗತ್ತೆ. ಏಕೆಂದರೆ ಬೇರೆ ದಿವಸದಲ್ಲಿ ನೀವು ಮಾಮೂಲಿಯಾಗಿ ಭಾನುವಾರ ಗುರುವಾರ ಮಾಮೂಲಿಯಾಗಿ ಹೇಳಿದಾಗ ಮಂತ್ರಗಳು ನೀವು ಎಷ್ಟು ಹೇಳ್ಕೊಂಡ್ರೂ ನಡೆಯುತ್ತೆ. 500 ಮೇಲೆ ಎಷ್ಟಾರು ಹೇಳ್ಬೋದು, 1000 5000 10,000 ಎಷ್ಟಾರು ಹೇಳ್ಕೊಬೋದು. ನೀವು ಹೇಳಿದಷ್ಟು ಅದಕ್ಕೆ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲ ನಾವಿಷ್ಟು ಹೇಳ್ತೀವಿ ಅನ್ನೋದಿದ್ದರೆ ಆ ರೀತಿ ನೀವು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನಿಮಗೆ ಆ ಒಂದು ಏನು ಬಾಯಿ ಕಟ್ಟಿದ್ದಾರೆ, ನಿಮಗೆ ಒಂದು ಆವೇಶ ಆಗ್ತಾ ಇಲ್ಲ ಅಂದವರು ಈ ರೀತಿ ಆವೇಶ ಮಂತ್ರಗಳನ್ನ ಹೇಳ್ಕೊಬೋದು. ಇನ್ನೂ ಸಾಕಷ್ಟು ಆವೇಶ ಮಂತ್ರ ಇದೆ, ಇದನ್ನು ಹೇಳಿಕೊಂಡು ಈ ನಿಮ್ಮ ಒಂದು ಆವೇಶನ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ, ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.